ಒಂದು ಕಾಲದಲ್ಲಿ ರಾಮು ಎಂಬ ಬಾಲಕನು ತನ್ನ ಊರಿನಲ್ಲಿ ತನ್ನ ತಾಯಿಯ ಜೊತೆಗೂಡಿದ್ದ. ರಾಮು ಸತ್ಯವಂತ, ಸಂಯಮಿ ಮತ್ತು ಸದಾ ಸಹಾಯ ಮಾಡುವ ಗುಣವಿದ್ದವನು. ಒಂದು ದಿನ ಶಾಲೆಯಲ್ಲಿ ಪರೀಕ್ಷೆಯಾದ ನಂತರ ಶಿಕ್ಷಕರು ಉತ್ತರ ಪತ್ರಿಕೆ ಹಂಚಿದಾಗ ರಾಮುಗೆ ಅಲ್ಪ ಅಂಕಗಳು ಬಂದವು. ಕೆಲವರು ನಕಲು ಮಾಡಿ ಹೆಚ್ಚು ಅಂಕ ಗಳಿಸಿದ್ದರು. ಅವನ ಗೆಳೆಯನೊಬ್ಬನು ಕೇಳಿದ, ನೀನು ಕೂಡ ನಕಲು ಮಾಡಿದ್ರೆ ಹೆಚ್ಚು ಅಂಕ ಬರ್ತಿತ್ತು ಅಲ್ವಾ? ಆದರೆ ರಾಮು ಶಾಂತವಾಗಿ ಉತ್ತರಿಸಿದ, ನಾನು ನಕಲು. ಓಕೆ ಗೈಸ್, ಈಗ ಸ್ಟಾರ್ಟಿಂಗಲ್ಲಿ ವಿಡಿಯೋ ನೋಡಿದ್ರಲ್ಲ, ಇದು ನನ್ನ ಫೋನಿಂದ ಜಸ್ಟ್ 5 ನಿಮಿಷದಲ್ಲಿ ಫೋನಲ್ಲಿ ಕ್ರಿಯೇಟ್ ಮಾಡಿರೋದು ನಾನು. ಸೊ ಇದೇ ಥರ ನೀವು ಯಾವ ಥರ ವೀಡಿಯೋ ಕ್ರಿಯೇಟ್ ಮಾಡ್ಬೋದು ಆ್ಯಂಡ್ ನಿಮಗೆ ವಾಯ್ಸ್ ಎಲ್ಲಿಂದ ಸಿಗುತ್ತೆ, ಇಮೇಜಸ್ ಯಾವ ಥರ ನಾವು ಡೌನ್ಲೋಡ್ ಮಾಡಬೇಕು ಆ್ಯಂಡ್ ಸ್ಟೋರಿ ಎಲ್ಲಿಂದ ಸಿಗುತ್ತೆ ಎಲ್ಲ ಇವತ್ತಿನ ವೀಡಿಯೋದಲ್ಲಿ ಡೀಟೇಲ್ಸ್ ಆಗಿ ಹೇಳಿಕೊಡ್ತೀನಿ. ಸೊ ವಿಡಿಯೋ ಲಾಸ್ಟ್ವರೆಗೂ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು. ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗಲ್ಲ. ಸೊ ಲಾಸ್ಟ್ವರೆಗೂ ನೋಡಿ, ಆಗಲೇ ಡೀಟೇಲ್ಸಾಗಿ ಗೊತ್ತಾಗೋದು. ಓಕೆನಾ? ನೀವು ಯಾವ ವೀಡಿಯೋಸ್ ಮಾಡಬೇಕು, ಯಾವ ಸ್ಟೋರಿ ವೀಡಿಯೋಸ್ ಮಾಡಬೇಕು ಅಂದರೆ ಲೈಕ್ ಹಿಸ್ಟ್ರಿಕಲ್ ವೀಡಿಯೋಸು, ಸ್ಟೋರಿ, ಮಾರಲ್, ಕಿಡ್ಸಿಗೆ ವೀಡಿಯೋಸ್ ಮಾಡಬೇಕಂದ್ರೆ ಸೊ ಎಲ್ಲನೂ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ, ನೀವು ಕಲ್ತ್ಕೋಬೋದು ಈಸಿಲಿ. ಓಕೆನಾ ಗೈಸ್? ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೇವೆ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಮ್ಗೆ ಏನು ಬೇಕು, ಸ್ಟೋರಿ ಬೇಕು. ಓಕೆನಾ? ಸ್ಟೋರಿಗೆ ಬಂದುಬಿಟ್ಟು ನಾವು ChatGPTನ ಯೂಸ್ ಮಾಡ್ಕೊಬೋದು. ಇಲ್ಲಾಂದರೆ ನೀವು ಗೂಗಲಿಂದನೂ ಸ್ಟೋರಿ ಕಲೆಕ್ಟ್ ಮಾಡ್ಕೊಬೋದು. ಇಲ್ಲಾಂದರೆ ನೀವು ChatGPTಯಲ್ಲೂ ಈಸಿಲಿ ಸ್ಟೋರಿ ಕ್ರಿಯೇಟ್ ಮಾಡ್ಕೊಬೋದು. ಓಕೆನಾ? ನಾನಿಲ್ಲಿ ರೈಟ್ ಒನ್ ಮಾರಲ್ ಸ್ಟೋರೀಸ್, ರೈಟ್ ಒನ್ ಮಾರಲ್ ಸ್ಟೋರಿ ಫಾರ್ ಕಿಡ್ಸ್ ಇನ್ 200 words. ಓಕೆನಾ? 200 words ಇನ್ ಕನ್ನಡ. ಸೇಮ್ ನೀವು ಇದೇ ಥರ ಬರಿಬೋದು, ಇಲ್ಲ ಅಂದರೆ ನೀವೇನು ಮಾಡ್ಬೋದು, ಕನ್ನಡದಲ್ಲೂ ಬರಿಬೋದು. ChatGPTಗೆ ಎಲ್ಲ ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ. ಓಕೆನಾ? ಸೊ ಸಿಂಪಲಿ ನಾವು ಸೆಂಡ್ ಮಾಡಿದ್ದು ನೋಡಿ ಗೈಸ್, ನಮ್ಮದು ಒಂದೇನಿದೆ ಸ್ಟೋರಿ ಬಂದುಬಿಟ್ಟು ChatGPT ಏನು ಮಾಡ್ತಿದೆ, ಬರಿತಾ ಇದೆ. ಓಕೆನಾ? ಇದಾದಮೇಲೆ ನಮಗೆ ಈ ಸ್ಟೋರಿ ಬಂದಿದೆ. ಈಗ ನಮಗೆ ಈ ಸ್ಟೋರಿದು ಇಮೇಜಸ್ ಬೇಕು. ಇಮೇಜಸ್ ಜನ್ರೇಟ್ ಮಾಡೋಕ್ಕೆ ಸಿಂಪಲಿ ನಾನು ಇಲ್ಲಿ ಟೈಪ್ ಮಾಡ್ತೀನಿ, ಗಿವ್ ಮಿ ದಿ ಸ್ಟೋರಿ ಪ್ರಾಂಪ್ಟ್ ವಿತ್ ಕಂಟಿಸ್ಟೆನ್ಸ್ ಕ್ಯಾರೆಕ್ಟರ್. ಓಕೆನಾ? ಸಿಂಪಲಿ ಈ ಥರ ನೀವು ಟೈಪ್ ಮಾಡಿ. ಓಕೆನಾ? ಈ ಥರ ಟೈಪ್ ಮಾಡಿ, ಇಲ್ಲ ಇದನ್ನು ನೀವು ಸ್ಕ್ರೀನ್ಶಾಟ್ ಹೊಡ್ಕೋಬೋದು. ಸಿಂಪಲಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ? ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ ಗೈಸ್, ನಮ್ಮದೇನಿದೆ ಇದರದ್ದು ಏನಿದೆ ಸ್ಟೋರಿದು ಪ್ರಾಂಪ್ಟ್ ಬರ್ತಾಯಿದೆ. ಬಟ್ ಇಲ್ಲಿ ಕನ್ನಡದಲ್ಲಿ ಇದಿದೆ. ನೀವೇನು ಮಾಡ್ಬೋದು, ಈ ಕನ್ನಡನ ಇದನ್ನು ಕಾಪಿ ಮಾಡಬೇಡಿ. ಓಕೆನಾ? ನಾವು ಇಲ್ಲಿ ಏನು ಇದಿದೆ, ಓಕೆನಾ, ಅದನ್ನು ಮಾತ್ರ ನಾವು ಕಾಪಿ ಮಾಡಬೇಕು ಇಲ್ಲಿ. ಓಕೆನಾ? ಇಲ್ಲಿ ಇಂಗ್ಲೀಷಲ್ಲಿ ಏನು ಬರೆದಿದೆ ಅದು. ಸೊ ಸಿಂಪಲಿ ನಾವು ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಫಸ್ಟ್ನೇ ಪ್ರಾಂಪ್ಟ್ ಏನಿದೆ ನಾವು ಅದನ್ನು ಇಲ್ಲಿಂದ ಓಕೆನಾ, ಇಲ್ಲಿಂದ ನಾವು ಕಾಪಿನ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಂಡಾದಮೇಲೆ ಈಗ ಕರೆಕ್ಟಾಗಿ ನೋಡ್ಕೊಳ್ಳಿ, ನಾವು ಇಮೇಜಸ್ನ ಎಲ್ಲಿಂದ ಜನ್ರೇಟ್ ಮಾಡಬೇಕಂತ. ಸೊ ಸಿಂಪಲಿ ಎಲ್ಲರ ಹತ್ರ ವಾಟ್ಸಪ್ ಇದ್ದೇ ಇರುತ್ತೆ. ಸೊ ಸಿಂಪಲಿ ನಾವು ವಾಟ್ಸಪ್ ಅಪ್ಲಿಕೇಶನ್ ಏನಿದೆ ಓಪನ್ ನಮ್ಮ ಆಪ್ಷನು, ಇಲ್ಲಿ ರೌಂಡ್ ಬಟನ್ ಆಪ್ಷನ್ ಕಾಣಿಸ್ತಿದೆಯಲ್ಲ. ಸೊ ಸಿಂಪಲಿ ನಾವೇನು ಮಾಡೋಣ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ? ಇದ್ರ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ ಗೈಸ್, ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಫಸ್ಟ್ನೇ ಪ್ರಾಂಪ್ಟ್ ನಾವೇನು ಹಾಕಿದ್ವಿ ಅದನ್ನು ಹಾಕಿಬಿಟ್ಟು ಸಿಂಪಲಿ ನಾವೇನು ಮಾಡಬೇಕು, ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ? ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ಇಲ್ಲಿ ನಮಗೆ ಪ್ರಾಂಪ್ಟ್ ಹಾಕಿದ್ದು ನಮಗೇನು ಬರುತ್ತೆ, ಇಲ್ಲಿ ಫೋಟೋ ಜನ್ರೇಟ್ ಆಗಿ ಬರುತ್ತೆ. ಓಕೆನಾ? ಸೊ ನೋಡಿ, ಇಲ್ಲಿ ಫೋಟೋ ಬಂದುಬಿಟ್ಟು ಈ ಟೈಪಲ್ಲಿ ಬಂದಿದೆ. ಸೊ ನಮಗೆ 3D ಆ್ಯನಿಮೇಷನ್ಸ್ ಟೈಪ್ ಬೇಕಂತ ನಾವು ಹೇಳ್ಬೋದು. ಓಕೆನಾ? ಸೊ ಇನ್ನು 3D ಆ್ಯನಿಮೇಷನ್ ಇನ್ 3D ಹಾಕಿ, ಇನ್ 3D ಆ್ಯನಿಮೇಷನ್ ಸ್ಟೈಲ್ ಅಂತಲೇ ಹಾಕಿ. ಓಕೆನಾ? ಸೊ ಸಿಂಪಲಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ? ಸೊ ಇಲ್ಲಿ ನಮಗೆ 3D ಆ್ಯನಿಮೇಷನ್ ಸ್ಟೈಲಲ್ಲೇ ಇಲ್ಲಿ ಫೋಟೋ ಬಂದುಬಿಟ್ಟು ನಮಗೆ ಸಿಕ್ಬಿಡುತ್ತೆ. ಓಕೆನಾ? ಸೊ ನೀವು ನೋಡ್ಬೋದು, ಈ ಥರ ಟೈಪು ಫೋಟೋ ನಮಗೆ ನೋಡೋಕ್ಕೆ ಸಿಕ್ಕುತ್ತೆ. ಓಕೆನಾ? ಈಗ ನಾವೇನು ಮಾಡಬೇಕು, ಇದನ್ನು ಸಿಂಪಲಿ ನಾವಿಲ್ಲಿಂದ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಮಾಡ್ಕೊಳ್ಳೋಣ. ಇದು ಆಲ್ರೆಡಿ ನಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಓಕೆನಾ? ಅದಾದಮೇಲೆ ನಾವು ಎರಡನೇ ಪ್ರಾಂಪ್ಟ್ ಏನು ಮಾಡೋಣ, ಇಲ್ಲಿಂದ ಸಿಂಪಲಿ ಕಾಪಿ ಮಾಡ್ಕೊಳ್ಳೋಣ. ಓಕೆನಾ? ಸೊ ಇಲ್ಲಿಂದ ನಾನು ಎರಡನೇ ಪ್ರಾಂಪ್ಟ್ ಏನಿದೆ ಅದನ್ನು ಕಾಪಿ ಮಾಡ್ಕೊಳ್ತೀನಿ. ಓಕೆನಾ? ಕಾಪಿ ಮಾಡ್ಕೊಂಡಾದ್ಮೇಲೆ ಮತ್ತೆ ಇಲ್ಲಿ ಬಂದುಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಇನ್ 3D ಆ್ಯನಿಮೇಷನ್ ಸ್ಟೈಲ್. ಓಕೆನಾ? ಸಿಂಪಲಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ಇಲ್ಲಿ ನೋಡಿ ನಮ್ದು ಏನಾಗುತ್ತೆ, ನಿಮಿಷ
ಕ್ರಿಯೇಟಾಗಿ ಬಂದುಬಿಡುತ್ತೆ. ಓಕೆನಾ, ನೀವು ನೋಡ್ಬೋದು ಇಲ್ಲಿ ನೋಡಿ ನಮ್ದು ಎಷ್ಟು ಚೆನ್ನಾಗಿ ಇಮೇಜ್ ಬಂದುಬಿಟ್ಟು ಕ್ರಿಯೇಟಾಗಿ ಬಂದಿದೆ. ಸಿಂಪಲ್ ಇದನ್ನು ನೀವು ಸೇವ್ ಮಾಡ್ಕೋಬೋದು. ಓಕೆನಾ, ಸೊ ಸೇಮ್ ಇದೇ ಥರ ನೀವು ಎಲ್ಲ ಫೋಟೋಸ್ ಏನಿದೆ ಕ್ರಿಯೇಟ್ ಮಾಡಿ. ಓಕೆನಾ, ಸೊ ನಾನು ಎಲ್ಲ ಹೇಳ್ತಾ ಕೂತ್ರೆ ಆಮೇಲೆ ಟೈಮ್ ಆಗಿಬಿಡುತ್ತೆ. ಸೊ ಈ ಥರ ಎಲ್ಲ ಫೋಟೋಸ್ ಏನಿದೆ 6 ಪ್ರಾಂಪ್ಟಿದು ಕ್ರಿಯೇಟ್ ಮಾಡ್ಕೊಳ್ಳಿ. ಗೈಸ್ ನಾವೀಗ ಎಲ್ಲ ಫೋಟೋಸ್ನ ಎಲ್ಲ ಬಂದುಬಿಟ್ಟು ಏನು ಮಾಡಿದರೆ ಡೌನ್ಲೋಡ್ ಮಾಡ್ಕೊಂಡ್ವಿ. ಸೊ ಸಿಂಪಲಿ ನಾವು ChatGPT ಅಪ್ಲಿಕೇಶನ್ ಏನು ಮಾಡೋಕ್ಕಲ್ಲಣ, ಅದಾದಮೇಲೆ ChatGPT ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದಮೇಲೆ ನಾವು ಈ ಸ್ಟೋರಿ ಏನಿದೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಈ ಸ್ಟೋರಿನ ನಾನು ಇಲ್ಲಿಂದ ಹಿಡ್ದು ಫುಲ್ ಸ್ಟೋರಿ ಏನಿದೆ ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡ್ಕೊಂಡಾದಮೇಲೆ ಗಾಯ್ಸ್ ಈಗ ನಾವು ಇದನ್ನು ಯಾವ ಥರ ವಾಯ್ಸ್ ಜನ್ರೇಟ್ ಮಾಡೋದು. ಸೊ ಸಿಂಪಲ್ಲಿ ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ. ಏನು ಆಪ್ಷನ್ನು? ಗೆಮಿನೈ ಆಪ್ಷನ್ನು. ಇದು ನಿಮ್ಮ ಫೋನಲ್ಲಿ ಆಲ್ರೆಡಿ ಡೌನ್ಲೋಡ್ ಇರುತ್ತೆ, ಇಲ್ಲಾಂದರೆ ಪ್ಲೇಸ್ಟೋರಲ್ಲಿ ಇದು ಸಿಗುತ್ತೆ. ಓಕೆನಾ, ಸೊ ನಾವಿಲ್ಲಿ ಜೆಮಿನೈ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಕರೆಕ್ಟಾಗಿ ನೋಡ್ಕೊಳ್ಳಿ ನಾವು ವಾಯ್ಸಿಗೆ ಏನು ಮಾಡಬೇಕಂತ. ಸೊ ಸಿಂಪಲಿ ಈ ಸ್ಟೋರಿನ ಪೇಸ್ಟ್ ಮಾಡಿಬಿಟ್ಟು ಪೇಸ್ಟ್ ಸೇಮ್ ಟು ಸೇಮ್. ಓಕೆನಾ, ಸೊ ಸಿಂಪಲಿ ನಾನು ಕಳಿಸಿದ್ದೀನಿ ಪೇಸ್ಟ್ ಸೇಮ್ ಟು ಸೇಮ್ ಅಂತ. ಓಕೆನಾ, ಸೊ ಪೇಸ್ಟ್ ಆಗಿದೆ ಸೇಮ್ ಟು ಸೇಮ್. ಈಗ ನಮಗೇನು ಮಾಡಬೇಕು, ಇದನ್ನು ನಾವು ವಾಯ್ಸ್ ರೂಪದಲ್ಲಿ ಇದನ್ನು ಏನು ಮಾಡಬೇಕು, ವಾಯ್ಸಲ್ಲಿ ಡೌನ್ಲೋಡ್ ಮಾಡಬೇಕು. ಸಿಂಪಲಿ ವಾಯ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು, ಸ್ಕ್ರೀನ್ ರೆಕಾರ್ಡ್ ಮಾಡಬೇಕು. ಓಕೆನಾ, ಈ ವಾಯ್ಸ್ನ ಸ್ಕ್ರೀನ್ ರೆಕಾರ್ಡ್ ಮಾಡಬೇಕಲ್ಲ. ಸೊ ಸಿಂಪಲಿ ಸ್ಕ್ರೀನ್ ರೆಕಾರ್ಡ್ ಆಪ್ಷನ್ ತೋರಿಸ್ತಿದೆಯಲ್ಲ, ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ. ಲಾಂಗ್ ಪ್ರೆಸ್ ಮಾಡಾದಮೇಲೆ ಇಲ್ಲಿ ಸೌಂಡ್ ಸಿಸ್ಟಮ್ ಅಂತ ಇದೆ. ಇಲ್ಲಿ ಬಂದುಬಿಟ್ಟು ನೀವು ಯಾವುದನ್ನು ಸೆಲೆಕ್ಟ್ ಮಾಡಬೇಕು, ಸಿಸ್ಟಮ್ ಆಡಿಯೋನ ಮಾತ್ರ ಸೆಲೆಕ್ಟ್ ಮಾಡಬೇಕು. ಓಕೆನಾ, ಇದನ್ನು ಮಾತ್ರ ಫಸ್ಟ್ನೇ ಒಂದು ಸೆಲೆಕ್ಟ್ ಮಾಡಿ. ಮೈಕ್ರೋಫೋನ್ ಆಡಿಯೋ ಅಂದರೆ ಔಟ್ಸೈಡ್ ಏನು ಕಾಣುತ್ತೆ ಇದು, ಆ್ಯಂಡ್ ಸಿಸ್ಟಮ್ ಆಡಿಯೋ ಆ್ಯಂಡ್ ಮೈಕ್ರೋಫೋನ್ ಆಡಿಯೋ ಅಂದರೆ ಎರಡು. ಔಟ್ಸೈಡ್ ಏನು ನಾವು ಮಾತಾಡ್ತೀವಿ ಅದು ಕೇಳುತ್ತೆ, ಒಳಗಡೆದು ಔಟ್ಸೈಡು ಒಳಗಡೆ ಏನಿದೆ ಅದು ಕೇಳುತ್ತೆ. ನನ್ನಂದರೆ ಯಾವುದೂ ಇಲ್ಲ ಅಂತ. ಸೊ ನಮಗೇನು ಸೆಲೆಕ್ಟ್ ಮಾಡಬೇಕು, ಸಿಸ್ಟಮ್ ಆಡಿಯೋ. ಇದೇನಕ್ಕೆ ಸೆಲೆಕ್ಟ್ ಮಾಡಬೇಕಂದ್ರೆ ಈಗ ನಮ್ಮ ಫೋನ್ ಒಳಗಡೆ ಏನು ಸೌಂಡ್ ಬರ್ತಿದೆ ಅದು ಮಾತ್ರ ಇದನ್ನು ರೆಕಾರ್ಡ್ ಮಾಡುತ್ತೆ. ಓಕೆನಾ, ಇದು ಈ ಥರ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಸಿಂಪಲಿ ನೀವೇನು ಯಾವುದ್ರ ಮೇಲೆ ಕ್ಲಿಕ್ ಮಾಡಬೇಕು, ಸ್ಟಾರ್ಟ್ ರೆಕಾರ್ಡಿಂಗ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ವಾಯ್ಸ್ ಆಪ್ಷನ್ ಇತ್ತಲ್ಲ, ಸೊ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದು ಸ್ಟಾರ್ಟ್ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಆಪ್ಷನ್ ಮೇಲೆ ಸಿಂಪಲಿ ಕ್ಲಿಕ್ ಮಾಡಿ. ಓಕೆನಾ, ರೆಕಾರ್ಡ್ ಮಾಡ್ಕೊಂಡಾದಮೇಲೆ ಸಿಂಪಲಿ ನಾವೇನು ಮಾಡೋಣ, ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳೋಣ. ಓಕೆನಾ, ನಾನು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊತೀನಿ. ಯಾವ ಥರ ಎಡಿಟ್ ಮಾಡೋದಂತ ಹೇಳ್ತೀನಿ. ಆ್ಯಂಡ್ ಇದು ನೀವು ಲಾಂಗ್ ವಿಡಿಯೋನು ಮಾಡ್ಕೋಬೋದು, ಲೈಕ್ ತುಂಬ ನಿಮಿಷದ್ದು, ಲೈಕ್ 10 ಮಿನಿಟ್ಸ್ ವಿಡಿಯೋನು ಈ ಥರ ಸ್ಟೋರಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ, ಸೊ ನಾನಿಲ್ಲಿ ವಾಟ್ಸಪ್ ಇಮೇಜ್ ನಾನು ಏನು ಜನ್ರೇಟ್ ಮಾಡಿದೆ ಅದನ್ನು ಎಲ್ಲನೂ ಇಲ್ಲಿಂದ ನಾನು ಆ್ಯಡ್ ಮಾಡ್ಕೊಳ್ತೀನಿ ಒಂದೊಂದಾಗಿ. ಓಕೆನಾ, ಸೊ ಇದನ್ನು ಸಿಂಪಲ್ಲಾಗಿ ನಾನು ಇಲ್ಲಿಂದ ಆ್ಯಡ್ ಮಾಡ್ಕೊತೀನಿ. ಸೊ ಈ ಥರ ನೀವು ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ಇನ್ನೊಂದು ವಿಷಯ ಏನಂತಂದ್ರಪ್ಪ, ಇಲ್ಲಿ ನೀವು ನೋಡಿದರೆ ಇಲ್ಲಿ ನಾವು ವಾಟ್ಸಪ್ಪಲ್ಲಿ ಬಂದುಬಿಟ್ಟು ರಿಶ್ಯೂ ಪ್ರಾಬ್ಲಮ್ ಆಗುತ್ತೆ. ಸೊ ರಿಶ್ಯೂಗೆ ನಾವೇನು ಮಾಡಬೇಕು, ಸೊ ಇದನ್ನೇ ಅಪ್ಲೈ ಮಾಡಿ. ಇಲ್ಲಿ ಬ್ಲ್ಯಾಕ್ ಆಗಿ ಕಾಣಿಸ್ತಿದೆಯಲ್ಲ, ಸೊ ನಾನು ನಿಮಗೆ ತೋರಿಸ್ತೀನಿ ಆ ಥರ ಮಾಡಿ. ಸಿಂಪಲ್ಲಿ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಪೆನ್ ಆ್ಯಂಡ್ ಝೂಮ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಇಲ್ಲಿ ಈಕ್ವಲ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ನೀವು ಈ ಥರ ಝೂಮ್ ಮಾಡ್ಕೋಬೋದು. ಓಕೆನಾ, ಈ ಥರ ಝೂಮ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಈ ಥರ ನೀವು ಝೂಮ್ ಮಾಡ್ಕೋಬೋದು. ಓಕೆನಾ, ಸೊ ಒಂದೊಂದು ಫೋಟೋನ ನಾವೇನು ಮಾಡೋಣ, ಝೂಮ್ ಮಾಡ್ಕೊಳ್ಳೋಣ. ಸೊ ಎಲ್ಲ ಫೋಟೋನು ನಾನು ನೋಡಿ ಈ ಥರ ಝೂಮ್ ಮಾಡ್ಕೊಳ್ತೀನಿ. ಓಕೆನಾ, ಸೊ ಸೇಮ್ ನಿಮಗೂ ಈ ಥರ ಮಾಡ್ಕೋಬೇಕು. ಸೊ ಝೂಮ್ ಮಾಡಿಕೊಂಡ್ರೆ ಆಗ ಏನಾಗುತ್ತೆ, ನಮ್ಮದು ಫಿಟ್ ಆಗಿಬಿಡುತ್ತೆ ಫೋಟೋ. ಯಾವುದರಲ್ಲಿ 16:9 ರೇಷಿಯೋ ಅಲ್ಲಿ. ಓಕೆನಾ, ಸೊ ನಾನು ಈ ಥರ ಮಾಡ್ಕೊಳ್ತೀನಿ. ಸೊ ನಿಮಗೂ ಈ ಥರನೇ ಮಾಡ್ಕೋಬೇಕು, ಸೇಮ್ ಟು ಸೇಮ್. ಆಮೇಲೆ ಬೇಕಿದ್ರೆ ಆ್ಯನಿಮೇಷನ್ ಯಾವ ಥರ ಆ್ಯಡ್ ಮಾಡೋದು ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ, ಸೊ ಸೇಮ್ ಇದೇ ಥರ ನೀವು ಮಾಡ್ಕೊಳ್ಳಿ. ಓಕೆ, ಎಲ್ಲ ಫೋಟೋಸ್ನ ನಾವು ಪ್ಯಾನ್ ಆ್ಯಂಡ್ ಝೂಮ್ ಮಾಡ್ಕೊಂಡ್ವಿ. ಈಗ ನಮಗೇನು ಮಾಡಬೇಕು, ವಾಯ್ಸ್ ರೆಕಾರ್ಡ್ ಮಾಡಿದ್ವಲ್ಲ ಅದನ್ನು ಆ್ಯಡ್ ಮಾಡಬೇಕು. ಸಿಂಪಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ಏನು ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡಿದ್ವಲ್ಲ ಇದನ್ನು ನಾವು ಇಲ್ಲಿಂದ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದನ್ನು ಈ ವಿಡಿಯೋನ ಆಡಿಯೋ ರೂಪದಲ್ಲಿ ಕನ್ವರ್ಟ್ ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿಬಿಟ್ಟು ಇಲ್ಲಿ ಬಂದುಬಿಟ್ಟು ಎಕ್ಸ್ಟ್ರಾಕ್ಟ್ ಆಡಿಯೋ ಆಪ್ಷನ್ ನಿಮಗೆ ಕಾಣಿಸ್ತಿರ್ಬೇಕಲ್ಲ. ಸೊ ಸಿಂಪಲಿ ಎಕ್ಸ್ಟ್ರಾಕ್ಟ್ ಆಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇದ್ರದ್ದು ಆಡಿಯೋ ಏನಿದೆ ಸ್ಕ್ರೀನ್ ರೆಕಾರ್ಡ್ದು ಎಕ್ಸ್ಟ್ರಾಕ್ಟ್ ಆಗಿ ಬಂದುಬಿಡುತ್ತೆ. ಇದನ್ನು ಸ್ಕ್ರೀನ್ ರೆಕಾರ್ಡ್ನ ಡಿಲೈಟ್ ಮಾಡ್ಕೊಳ್ಳೋಣ. ಈಗ ನಮ್ಮ ಆಡಿಯೋ ಎಲ್ಲಿಂದ ನೋಡೋಣ. ಸೊ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ.
ರಾಮು ಎಂಬ ಬಾಲಕನು ತನ್ನ ಊರಿನಲ್ಲಿ ತನ್ನ ತಾಯಿಯ ಜೊತೆಗೂಡಿದ್ದ. ರಾಮು ಸತ್ಯವಂತ, ಸಂಯಮಿ ಮತ್ತು ಸದಾ ಸಹಾಯ ಮಾಡುವ ಗುಣವಿದ್ದವನು. ಒಂದು ದಿನ ಶಾಲೆಯಲ್ಲಿ ಪರೀಕ್ಷೆಯಾದ ನಂತರ ಶಿಕ್ಷಕರು ಉತ್ತರ ಪತ್ರಿಕೆ ಹಂಚಿದಾಗ ರಾಮುಗೆ ಅಲ್ಪ ಅಂಕಗಳು ಬಂದವು. ಕೆಲವರು ನಕಲು ಮಾಡಿ ಹೆಚ್ಚು ಅಂಕ ಗಳಿಸಿದ್ದರು. ಅವನ ಗೆಳೆಯನೊಬ್ಬನು ಕೇಳಿದ, ನೀನು ಕೂಡ ನಕಲು ಮಾಡಿದ್ರೆ ಹೆಚ್ಚು ಅಂಕ ಬರ್ತಿತ್ತು ಅಲ್ವಾ? ಆದರೆ ರಾಮು ಶಾಂತವಾಗಿ ಉತ್ತರಿಸಿದ, ನಾನು ನಕಲು ಮಾಡಿ. ಸೊ ನೋಡಿ ಗಾಯ್ಸ್, ಈ ಥರ ಬಂದುಬಿಟ್ಟು ನೀವು ಏನು ಮಾಡ್ಬೋದು, ವಾಯ್ಸ್ನ ರೆಕಾರ್ಡ್ ಮಾಡ್ಕೋಬೋದು. ಓಕೆನಾ? ಸೊ ಈ ಥರ ವಾಯ್ಸ್ ರೆಕಾರ್ಡ್ ಮಾಡಾದ್ಮೇಲೆ ನೀವು ಆ್ಯನಿಮೇಷನ್ ಯಾವ ಥರ ಆ್ಯಡ್ ಮಾಡ್ಬೋದು, ಇಲ್ಲಿ ಮಧ್ಯದಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ನೀವು ನಿಮಗೆ ಯಾವ ಆ್ಯನಿಮೇಷನ್ ಬೇಕು, 3D ಆ್ಯನಿಮೇಷನು ಇಲ್ಲ ಕ್ಲಾಸಿಕ್ ಟ್ರಾನ್ಸಾಕ್ಷನ್ ಎಫೆಕ್ಟ್ ಬೇಕಾ, ಇಲ್ಲ ಯಾವ ಥರ ಎಫೆಕ್ಟ್ಸ್ ಬೇಕೋ ನೀವು ಅದನ್ನು ಆ್ಯಡ್ ಮಾಡ್ಕೋಬೋದು. ನೋಡಿ ಈ ಥರನೂ ಕೂಡ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಓಕೆನಾ? ಸೊ ನಾನಿಲ್ಲಿ ಯಾವುದಾದ್ರೂ ಒಂದು ಕ್ಲಾಸಿಕ್ಸ್ ಟ್ರಾನ್ಸಾಕ್ಷನ್ ಎಫೆಕ್ಟ್ಸ್ಗಳನ್ನ ನಾನಿಲ್ಲಿ ಆ್ಯಡ್ ಮಾಡ್ತೀನಿ. ಓಕೆನಾ? ಇಲ್ಲಿ ಫ್ಲಿಪ್ ಮೂಡು ಇದೆ ನೋಡಿ, ಈ ಥರ ಫ್ಲಿಪ್ ಆಗು ಕೂಡ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ನಾವಿಲ್ಲಿ ಫ್ಲಿಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು ಆ್ಯನಿಮೇಷನ್ಗಳು. ಓಕೆನಾ? ಸೊ ಫ್ಲಿಪ್ ಮೂಡ್ ಕೂಡ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಇದು ರೋಟೇಟು. ಸೊ ಇದು ಬಂದುಬಿಟ್ಟು ಈ ಥರ. ಓಕೆನಾ? ಸೊ ನಿಮಗೆ ಯಾವ ಟೈಪ್ ಬೇಕು ಸ್ಟೋರಿಯಲ್ಲಿ ನೋಡಿ ಆ ಟೈಪ್ನ ನೀವು ಬಂದುಬಿಟ್ಟು ಆ್ಯಡ್ ಮಾಡ್ಕೋಬೋದು. ಓಕೆನಾ? ಇಲ್ಲಿ ಮೋಷನ್ ಕಟ್ ಅಂತ ಇದೆ. ಸೊ ಇದನ್ನು ಕೂಡ ನೀವು ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು. ಓಕೆನಾ? ಸೊ ಅದಾದಮೇಲೆ ಇಲ್ಲಿ ನೋಡಿ, ಇದನ್ನು ನಾವು ಬೇಕಿದ್ದರೆ ಫೋಟೋಸ್ಗಳನ್ನ ಸ್ವಲ್ಪ ದೊಡ್ಡದು ಅಡ್ಜಸ್ಟ್ ಮಾಡ್ಕೋಬೋದು. ಈ ಥರ ದೊಡ್ಡದು ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ಟೋರಿ ಅಕಾರ್ಡಿಂಗು. ಓಕೆನಾ? ಸೊ ನಾನು ಒಂದೊಂದು ಫೋಟೋಗೂ ಈ ಥರ ಸ್ಟೋರಿನ ಈ ಥರ ಒಂದು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ತೀನಿ. ನೋಡಿ ಈಗ ನಮ್ಮದು ಅಡ್ಜಸ್ಟ್ ಆಯ್ತಲ್ಲ. ಈಗ ನಾನು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. ಓಕೆನಾ? ಇದಕ್ಕೆ ನೀವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನೂ ಹಾಕ್ಬೋದು ನಿಮ್ಗೆ ಇಷ್ಟ ಇದ್ದರೆ. ಓಕೆನಾ ಗೈಸ್? ಒಂದು ಕಾಲದಲ್ಲಿ ರಾಮು ಎಂಬ ಬಾಲಕನು ತನ್ನ ಊರಿನಲ್ಲಿ ತನ್ನ ತಾಯಿಯ ಜೊತೆಗೂಡಿದ್ದ. ರಾಮು ಸತ್ಯವಂತ, ಸಂಯಮಿ ಮತ್ತು ಸದಾ ಸಹಾಯ ಮಾಡುವ ಗುಣವಿದ್ದವನು. ಒಂದು ದಿನ ಶಾಲೆಯಲ್ಲಿ ಪರೀಕ್ಷೆಯಾದ ನಂತರ ಶಿಕ್ಷಕರು ಉತ್ತರ ಪತ್ರಿಕೆ ಹಂಚಿದಾಗ ರಾಮುಗೆ ಅಲ್ಪ ಅಂಕಗಳು ಬಂದವು. ಕೆಲವರು ನಕಲು ಮಾಡಿ ಹೆಚ್ಚು ಅಂಕ ಗಳಿಸಿದ್ದರು. ಅವನ ಗೆಳೆಯನೊಬ್ಬನು ಕೇಳಿದ, ನೀನು ಕೂಡ ನಕಲು ಮಾಡಿದ್ರೆ ಹೆಚ್ಚು ಅಂಕ ಬರ್ತಿತ್ತು ಅಲ್ವಾ? ಆದರೆ ರಾಮು ಶಾಂತವಾಗಿ ಉತ್ತರಿಸಿದ, ನಾನು ನಕಲು ಸೊ ನೋಡಿದ್ರಲ್ಲ ಗೈಸ್ ಯಾವ ಥರ ಅಂತ ವಿಡಿಯೋ. ಸೊ ಇದೇ ಥರ ನೀವು ಮಾಡ್ಬೋದು. ಈಸಿಲಿ ಶಾರ್ಟ್ ಸ್ಟೋರೀಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು ಈಸಿಯಾಗಿ. ಓಕೆನಾ? ಎಲ್ಲ ಬಂದುಬಿಟ್ಟು ಇಲ್ಲಿ ಫ್ರೀ, ನೀವು ದುಡ್ಡು ಕೊಡಬೇಕಂತ ಏನು ಅವಶ್ಯಕತೆ ಏನಲ್ಲ. ಫ್ರೀಯಾಗಿ ನೀವು ವಾಯ್ಸ್ ಏನಿದೆ ಅದನ್ನು ಕೂಡ ರೆಕಾರ್ಡ್ ಮಾಡ್ಕೋಬೋದು. ಆ್ಯಂಡ್ ಫೋಟೋಸ್ನೂ ಕೂಡ ನೀವು ಫ್ರೀಯಾಗಿ ಕಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಸ್ಟೋರಿ ಕೂಡ ಫ್ರೀಯಾಗಿ ಕಲೆಕ್ಟ್ ಮಾಡ್ಕೋಬೋದು. ಓಕೆನಾ ಗೈಸ್? ಅಂತೂ ನಿಮಗೆ ಈ ಥರ ರಿಲೇಟೆಡ್ ಏನಾದರೂ ಡೌಟ್ಸು ಕ್ವಶನ್ ಇದ್ದರೆ ಮೈಂಡಲ್ಲಿ ನಾನು ಕಮೆಂಟಲ್ಲಿ ಕೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಇಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಮಾಡ್ಕೋಬೋದು ವೀಡಿಯೋನ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.